ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಮಹರ್ಷಿ ವಾಲ್ಮೀಕಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಪರಿಶಿಷ್ಟ ಪಂಗಡ ಸಮುದಾಯದ ಆರ್ಥಿಕ ಅಭಿವೃದ್ಧಿಗಾಗಿ ಅನೇಕ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯಕ್ಕಾಗಿ ಅರ್ಹರಾಗಿರತಕ್ಕಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿರ್ತದೆ. ಆದರೆ ಸ್ವಯಂ ಉದ್ಯೋಗ ನೇರ ಸಾಲ ಘಟಕ ಯೋಜನೆಯಡಿಯಲ್ಲಿ 1,00,000 ರೂಪಾಯಿ ಸಹಾಯಧನ ಹಾಗೂ 50,000 ರೂಪಾಯಿ ಬೀಜಧನ, ಶೇಕಡ 4ರಷ್ಟು ಬಡ್ಡಿ ದರವನ್ನು ಕೂಡ ನೀಡಲಾಗ್ತದೆ. ಹಾಗೆಯೇ ಹೈನುಗಾರಿಕೆಯನ್ನು ಕೈಗೊಳ್ಳಲಿಕ್ಕೆ 2 ಎಮ್ಮೆ ಹಾಗೂ ಹಸುಗಳಿಗೆ ಘಟಕ ವೆಚ್ಚದ ಶೇಕಡ 50ರಷ್ಟು ಗರಿಷ್ಠ 1,25,000 ರೂಪಾಯಿಗಳ ಒಂದು ಸಹಾಯಧನವನ್ನು ಕೂಡ ನೀಡಲಾಗ್ತದೆ. ಅದೇ ರೀತಿಯಾಗಿ ಹಳದಿ ಬೋರ್ಡ್ನ ಒಂದು ವಾಹನವನ್ನು ಖರೀದಿ ಮಾಡಲಿಕ್ಕೆ ಸ್ವಾವಲಂಬಿ ಸಾರಥಿ ಯೋಜನೆ ಕೂಡ ಇರುವಂಥದ್ದು. ವಾಹನವನ್ನು ಖರೀದಿ ಮಾಡಲಿಕ್ಕೆ ಆ ಒಂದು ಸಾಲದ ಮೊತ್ತ 75ರಷ್ಟು ಸಹಾಯಧನ ಹಾಗೂ 4 ಲಕ್ಷ ರೂಪಾಯಿಗಳವರೆಗೆ ಗರಿಷ್ಠ ಮೊತ್ತವನ್ನು ಕೂಡ ನೀಡಲಾಗ್ತದೆ. ಆದರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಹಾಗೂ ಇತರೆ ಉದ್ದೇಶಗಳ ವ್ಯಾಪಾರ ಹಾಗೂ ಅನೇಕ ಉದ್ದೇಶಗಳ ಸಲುವಾಗಿ ಆ ಒಂದು ಘಟಕದ ವೆಚ್ಚ ಶೇಕಡ 70ರಷ್ಟು ಹಾಗೂ ಗರಿಷ್ಠ 2 ಲಕ್ಷ ರೂಪಾಯಿಗಳವರೆಗೆ ಸಹಾಯಧನವನ್ನು ಕೂಡ ನೀಡಲಾಗ್ತದೆ. ಅದರಲ್ಲಿ ಏನಂದರೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಆ ಒಂದು ಘಟಕದ ವೆಚ್ಚ 5 ಲಕ್ಷ ರೂಪಾಯಿ ಸಹಾಯಧನ, 2,50,000 ರೂಪಾಯಿ ಬೀಜಧನ, ಶೇಕಡ 4ರ ಬಡ್ಡಿ ದರದಲ್ಲಿ ನೀಡಲಾಗ್ತದೆ. ಹಾಗೆಯೇ ಗಂಗಾ ಕಲ್ಯಾಣ ಯೋಜನೆ ಆಗಿರಬಹುದು, ಆನಂತರ ಭೂ ಒಡೆತ ಯೋಜನೆಗಳ ಅಡಿಯಲ್ಲಿ ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿರ್ತದೆ. ಅದರಂತೆಯೇ 2023 ಹಾಗೂ 24 ಹಾಗೆಯೇ 2024-25 ಆಗಿರಬಹುದು, ಆ ಒಂದು ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥವರು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಶ್ಯಕತೆ ಇರುವುದಿಲ್ಲ. ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವಂಥವರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುವಂಥದ್ದು. ಆದರೆ ಆ ಒಂದು ಅರ್ಜಿದಾರರು ಕರ್ನಾಟಕ 1, ಗ್ರಾಮ 1 ಹಾಗೂ ಬೆಂಗಳೂರು 1 ಇವುಗಳ ಮುಖಾಂತರ 2025ರ ಸೆಪ್ಟೆಂಬರ್ 17ರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೂಡ ನೀಡಲಾಗಿರ್ತದೆ. ಆದರೆ ಇದರ ಒಂದು ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕದ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ, ವಿಜಯಪುರ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತೀನಿ. ಆ ಒಂದು ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನೀವು ಒಂದು ರೀತಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಡ್ರಿ. 08352276743 ಈ ಒಂದು ಸಂಖ್ಯೆಗೆ ಸಂಪರ್ಕಿಸೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಡ್ರಿ. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.